ಫಿಲ್ಮ್ ಸ್ಟಾರ್ಸ್ ಎಲ್ರೂ ಎಗ್ ಫ್ರೀಸ್ ಮಾಡಿರ್ತಾರೆ ಅಂತ ಹೇಳ್ತಾರಲ್ಲ ಮೇಡಮ್. ಯಾಕಂದ್ರೆ ತುಂಬಾ ಜನ ದೀಪಿಕಾ ಪಡ್ಕೋಣೆ ಇವ್ರನ್ನೆಲ್ಲ ಉದಾಹರಣೆ ಕೊಡ್ತಾರೆ. ಹೌದು, ಆಮೇಲೆ ನಮ್ ಜರ್ನಲಿಸ್ಟ್ ಗಳು ದೊಡ್ಡ ದೊಡ್ಡ ನ್ಯಾಷನಲ್ ಇದು ಟಿವಿ ಒಳ್ಳೆ ಸ್ಟಾರ್ ಉದಾಹರಣೆಗಳು, ಎಲ್ಲ ಮಾಡಿದ್ದಾರೆ ನಿಜಾಗ್ಲೂ. madam. ಯಾಕೆಂದ್ರೆ ಅದೆಲ್ಲಾನು ನಾವು ನೋಡ್ತಾ ಇದೀವಿ. ಇವರೆಲ್ಲ ಹೀಗೆ ಎಕ್ಸ್ಫ್ರೀಸ್ ಮಾಡಿದ್ರು, ಅವರ ಪ್ರೊಫೆಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡಿದ್ರು ಅವರು. ಆಮೇಲೆ ಅವ್ರಿಗೆ ಮನ್ಸಾದಾಗ ಮಕ್ಳು ಮಾಡ್ಕೊಂಡ್ರು ಅಂತ ಹೇಳ್ಬಿಟ್ಟು ಹೌದು. ನೋಡಿದೀವಲ್ಲ. ಅದಕ್ಕೋಸ್ಕರ ಕೇಳ್ದೆ, ಅಂದ್ರೆ ಬೇರೆಯವರಿಗೂ ಅದು ಇನ್ಸ್ಪಿರೇಷನ್ ಅಂತ ಹೇಳ್ತಾರಲ್ಲ. ಬಟ್ ಅವರು ದುಡ್ಡು ಒಂದಷ್ಟು ಸೇವ್ ಮಾಡ್ಬೇಕು ಈ ಕೆಲ್ಸಕ್ಕೆ ಅಂತ ಅನ್ಸುತ್ತೆ ಹೌದು, ನನಗೆ. ಹೌದು. ಎಗ್ ಫ್ರೀಸಿಂಗ್ ಬಗ್ಗೆ ನಾನು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಕೊಳ್ಳೋದು ಒಂದು ತುಂಬಾ ದೊಡ್ಡ ವಿಷಯ. ಎಗ್ ಫ್ರೀಸಿಂಗ್ ಮಾಡ್ಕೊಂಡು ಅವರು ದೇ ಆರ್ ಇನ್ಸ್ಪೈರಿಂಗ್ ಅದರ್ ವುಮೆನ್ ಟು ಡೂ ಇಟ್. ಇಟ್ ಈಸ್ ನಾಟ್ ಎಟ್ ಆಲ್ ಎ ಡಿಫಿಕಲ್ಟ್ ಪ್ರೊಸೀಜರ್. ಇದರಲ್ಲಿ ಇವಾಗೆಲ್ಲ ಓವೇರಿಯನ್ ಹೈಪರ್ ಸ್ಟಿಮ್ಯುಲೇಷನ್ ಅಂತ ಮುಂಚೆ ರಿಸ್ಕ್ಗಳೆಲ್ಲ ಇರ್ತಾ ಇತ್ತು. ಆ ಥರದ ರಿಸ್ಕ್ ಇವಾಗ ಏನೂನೇ ಇಲ್ಲ. ಯಾರಿಗೂ ಓವೇರಿಯನ್ ಹೈಪರ್ ಸ್ಟಿಮ್ಯುಲೇಷನ್ ಅನ್ನೋದು ಆಗದೇ ಇಲ್ಲ. ಆ ಥರದ್ದೆಲ್ಲ ಅಡ್ವಾನ್ಸ್ ಡ್ರಗ್ಸ್ ಎಲ್ಲ ಇದೆ. ಆಮೇಲೆ ಓವಮ್ ಪಿಕಪ್ ಇಸ್ ಅ ವೆರಿ ಸಿಂಪಲ್ ಪ್ರೊಸೀಜರ್, ತುಂಬಾ ಸೇಫ್ ಪ್ರೊಸೀಜರ್. ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ಸ್ ಅಲ್ಲಿ ಇನ್ ಅ ಗುಡ್ ಸೆಂಟರ್ ವಿತ್ ಗುಡ್ ಎನೆಸ್ಥೀಶಿಯಾ ಸಪೋರ್ಟ್ ಎಂಥದೂ ಪ್ರಾಬ್ಲಮ್ ಆಗೋದಿಲ್ಲ. ಆ ವಿಶ್ವಾಸ ನಮಗಿದೆ.